ಇವತ್ತು ಬೆಳಗ್ಗೆ ಎದ್ದು ಸುಮ್ಮನೆ ವರ್ಲ್ಡ್ ಮ್ಯಾಪನ್ನು ಕಣ್ಣು ಮುಂದೆ ತಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಜಗತ್ತಿನ ತುಂಬ ಏನೇನು ಆಗ್ತಾ ಇದೆ ಅಂತ. ಫಸ್ಟ್ ನಮ್ಮ ಅಕ್ಕಪಕ್ಕದ ನೋಡಿ, ಶ್ರೀಲಂಕಾ ಹೊತ್ಕೊಂಡು ಉರಿತು, ಈಗೊಂದು ಶಾಂತಿ. ಬಾಂಗ್ಲಾದೇಶ ಹೊತ್ಕೊಂಡು ಉರಿತು, ಈಗೇನೋ ಎಲೆಕ್ಷನ್ ಮಾಡಿ ಹೊಸ ಸರ್ಕಾರ ತಂದರು. ನೇಪಾಳ ಹೊತ್ಕೊಂಡು ಉರಿತು, ಈಗೇನೋ ಒಂದು ಸದ್ಯದ ಮಟ್ಟಿಗೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆ ಆ ಕಡೆ ಪೂರ್ವದ ಕಡೆ ಹೋದರೆ, ಪೂರ್ವದ ಕಡೆ ಅಲ್ಲೇನಾದ್ರು ನೆಮ್ಮದಿ ಇದೆಯಾ? ಥೈಲ್ಯಾಂಡು, ಕಾಂಬೋಡಿಯಾದ ಮಧ್ಯದಲ್ಲಿ ಯುದ್ಧದ ವಾತಾವರಣ. ಅದು ಬಿಡಿ, ಈ ಕಡೆ ಬನ್ನಿ. ಭಾರತದ ಗಡಿ ದಾಟಿ ಪಂಜಾಬಿಗೆ ಬಂದು ವಾಘಾ ಬಾರ್ಡರ್ ದಾಟಿ ಒಳಗೆ ಪಾಕಿಸ್ತಾನ ಅನ್ನುವ ದೇಶದೊಳಗೆ ಹೆಜ್ಜೆ ಇಟ್ಟರೆ ಬಲೂಚಿಸ್ತಾನದವ್ರು ಹೊಡಿತಿದ್ದಾರೆ ಅವರನ್ನು, ಆ ಕಡೆ ಅಫ್ಘಾನಿಸ್ತಾನದಿಂದ ಹೊಡಿತಿದ್ದಾರೆ. ಆ ಪಾಕಿಸ್ತಾನ ದಾಟ್ಕೊಂಡು ಪಾಕಿಸ್ತಾನಕ್ಕೆ ತಾಗಿಕೊಂಡೇ ಇರುವ ಇರಾನಿಗೆ ಹೋದರೆ, ನಾವು ಭಾಳ ದೂರದ್ದು ಮಾತಾಡ್ತಾ ಇಲ್ಲ, ನಿಮಗೇನು ಇರಾನ್ ಅಂದರೆ ಎಲ್ಲೋ ದೂರದಲ್ಲಿದೆ ಹಂಗಿರಬೇಡಿ. ಸುಮ್ಮನೆ ಮ್ಯಾಪ್ ತೆಗೆದು ಡಿಸ್ಟೆನ್ಸ್ ನೋಡಿ ನೀವು. ಬಲೂಚಿಸ್ತಾನ ಭಾರತದ ಟಿಪ್ನಿಂದ ಬರೀ 70 ಕಿಲೋಮೀಟರ್ ದೂರದಲ್ಲಿದೆ. ಬಲೂಚಿಸ್ತಾನದ ದಕ್ಷಿಣದ ತುದಿ ಮತ್ತು ಭಾರತದ ಪೂರ್ವದ ತುದಿ ಬರೀ 70 ಕಿಲೋಮೀಟರ್ದಲ್ಲಿ ಅಷ್ಟಾಗ್ತಾ ಇದೆ. ಪಾಕಿಸ್ತಾನ ದಾಟ್ಕೊಂಡು ಇರಾನ್ಗೆ ಹೋದರೆ ಇರಾನ್ನಲ್ಲಿದು ಇರಾನ್ನ ಸುತ್ತಲೂ ಇರುವ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ. ಬಿಟ್ಟು ಬಿಡದೆ ಡ್ರೋನ್ ಹೊಡಿತಿದ್ದಾರೆ ಅವರು, ಬಿಟ್ಟು ಬಿಡದೆ. ಅಲ್ಲಿ ಕಜಕಿಸ್ತಾನ, ಅಜರ್ಬೈಜಾನ್, ಅದರ ಪಕ್ಕಕ್ಕೆ ಹೋದರೆ ಕಜಕಿಸ್ತಾನ, ಅಜರ್ಬೈಜಾನ್, ಸ್ವಲ್ಪ ಮೇಲೆ ಹೋದರೆ ಯುಕ್ರೇನು, ರಷ್ಯಾ. ನಡೀತಾನೇ ಇದೆ. ಅದು 2.5-3 ವರ್ಷ ಆಗ್ತಾ ಬಂತು, ನಡೀತಾನೇ ಇದೆ ಇನ್ನು. ಅಂದರೆ ಇಡೀ ಏಷ್ಯಾದ ಮ್ಯಾಪ್ ತೆಗೆದು ನೋಡಿದ್ರೆ ಬಹುಶಃ ನೆಮ್ಮದಿಯಾಗಿರೋರು ನಾವು ಅಷ್ಟೇ. ತೆಗೆದು ನೋಡಿ ಮ್ಯಾಪ್, ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ನೆಮ್ಮದಿ ಇದೆಯಪ್ಪ ತೆಗೆದು ನೋಡಿ ಒಂದು ಸಲ. ಆರಾಮಾಗಿದ್ದೀವಿ ನಾವು. ಉಪವಾಸ ಇದ್ದರೂ ಉಪದ್ರ ಇರಬಾರ್ದು ಅಂತಾರೆ ಹಿರಿಯರು. ಉಪವಾಸನೂ ಇಲ್ಲ, ಉಪದ್ರನೂ ಇಲ್ಲ. ಇವತ್ತು ರಣರಂಗದಲ್ಲಿ ಏನೇನಾಯಿತು ಅಂತ ಹೇಳ್ತಾ ಹೋಗ್ತೀನಿ. ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಿಂದ ಇರಾನ್ ಕಂಗಾಲಾಗಿದೆ, ಆಕ್ರೋಶಗೊಂಡಿದೆ. ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನೆನ್ನೆನೇ ಹೇಳಿದೆ, ಅಮೇರಿಕನ್ ಹೊಡೆದು ಬಿಡಬೇಕು ಅನ್ನುವಷ್ಟು ಸಿಟ್ಟಿದೆ, ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ದೂರ, ಇನ್ನೊಂದು ಅತ್ಯಂತ ಪ್ರಬಲ ದೇಶ. ಅದಕ್ಕೆ ಅಮೇರಿಕಾಗಳಿಗೆ ಸೈನಿಕ ನೆಲೆಯನ್ನು ಮಾಡಿಕೊಳ್ಳೋದಕ್ಕೆ ಅಕ್ಕಪಕ್ಕದ ಯಾವ್ಯಾವ ದೇಶಗಳ ಅವಕಾಶ ಕೊಟ್ಟಿದ್ದಾವೋ ಆ ಎಲ್ಲ ದೇಶಗಳ ಮೇಲೂ ಇರಾನ್ ದಾಳಿಯನ್ನು ಶುರು ಮಾಡಿದೆ. ಇವತ್ತು ಅದು ಮುಂದುವರಿಯಿತು. ನೆನ್ನೆ ಹೇಳ್ತಾ ಬಂದರು, ಇವತ್ತು ಕೂಡ ಇರಾನಿನ ವಿದೇಶಾಂಗ ಸಚಿವರು ಹೇಳಿದ್ರು, ಆ ದೇಶಗಳಲ್ಲ ನಮ್ಮ ಟಾರ್ಗೆಟ್ಟು, ಆ ದೇಶಗಳ ಒಳಗಿರುವ ಅಮೇರಿಕದ ಸೇನಾ ನೆಲೆಗಳ ಮಾತ್ರ ಟಾರ್ಗೆಟ್ಟು ಅಂತ ಹೇಳ್ತಾ ಬಂದರು. ಹಾಗಿದ್ರೆ ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಘಟಕದ ಮೇಲೆ ಯಾಕೆ ದಾಳಿ ಮಾಡಬೇಕಾಗಿತ್ತು? ಆಯಿಲ್ ರಿಫೈನರಿ, ಅದು ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ರಿಫೈನ್ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತಲ್ಲಿ ಸೌದಿ ಅರೇಬಿಯಾ. ಅದಕ್ಕೆ ಡ್ರೋನ್ ಹೊಡೆದ್ರು. ಅಂದರೆ ಇದರಲ್ಲಿ ಯುದ್ಧದಲ್ಲಿ ಸೆಂಟಿಮೆಂಟ್ಸ್ ಏನು ಉಳಿಯೋದಿಲ್ಲ. ಸೌದಿ ಅರೇಬಿಯಾ ಇಡೀ ಇಸ್ಲಾಮಿಕ್ ಜಗತ್ತಿಗೆ ಪವಿತ್ರ ಮಣ್ಣದು, ಪವಿತ್ರ ಭೂಮಿ ಅದು. ಇಸ್ಲಾಂ ಹುಟ್ಟಿದ ಜಾಗ. ಮೆಕ್ಕಾ ಮದೀನಾ ಇದ್ದಾವಲ್ಲಿ, ಮೆಕ್ಕಾ ಮದೀನಾಗಳಿದ್ದಾವಲ್ಲಿ. ನನಗೆ ಪ್ರತಿಭಟಿಸ್ತಾ ಇರುವವರನ್ನು ನೋಡಿದಾಗ, ಅಂದರೆ ಕರ್ನಾಟಕದಲ್ಲಿ ಪ್ರತಿಭಟಿಸ್ತಾ ಇರುವವರನ್ನು ನೋಡಿದಾಗ ಅನಿಸಿದ್ದು, ಸೌದಿ ಅರೇಬಿಯಾದ ಮೇಲೆ ದಾಳಿ ನಡೆದರೂ ಕೂಡ ದಾಳಿ ನಡೆಸಿದ್ದು ಇರಾನ್ ವಿರುದ್ಧ ಆಕ್ರೋಶ ಅಲ್ಲ, ಇಲ್ಲ. ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಘಟಕದ ಮೇಲೆ ನಡೆದ ದಾಳಿಗೆ ಹೊತ್ಕೊಂಡು ಉರಿತಾ ಇದೆ. ಅದು ಇನ್ನೂ ಹೊತ್ಕೊಂಡು ಉರಿತಾ ಇದೆ. ಇದು ಇರಾನಿನ ಸೇಡಿನ ಶಪಥದಿಂದ ಏನೇನಾಗ್ತಾ ಇದೆ ಅನ್ನೋದಕ್ಕೆ. ರಾಸ್ ತನೂರಾ ತೈಲ ಘಟಕದ ಮೇಲೆ ಡ್ರೋನ್ ದಾಳಿ ಸೌದಿ ಅರೇಬಿಯಾದಲ್ಲೇ. ಸೌದಿ ಅರೇಬಿಯಾದ ಅತಿ ದೊಡ್ಡ ಆಯಿಲ್ ರಿಫೈನರಿ ಇದು. ಇದಾದ ನಂತರ ಸೌದಿ ಅರೇಬಿಯಾ ಎಲ್ಲ ಆಯಿಲ್ ರಿಫೈನರಿಗಳನ್ನು ಬಂದ್ ಮಾಡಿಬಿಟ್ಟಿದೆ. ಕುವೈತ್ ಮೇಲೂ ಇರಾನ್ ದಾಳಿ ನಡೆಸ್ತಾ ಇದೆ. ಅಮೇರಿಕದ 3 ಯುದ್ಧ ವಿಮಾನಗಳು ಕೊಲ್ಯಾಪ್ಸ್ ಆದವು, ಕ್ರಾಶ್ ಆದವು. ಇರಾನ್ ಹೇಳ್ತು ನಾವೇ ಹೊಡೆದ್ವಿ ಅಂತ.
3 ಯುದ್ಧ ವಿಮಾನಗಳು ಇನ್ಕ್ಲೂಡಿಂಗ್ F-15 ಹೊಡೆದದ್ದು ಹೌದು, ಬಿದ್ದದ್ದು ಹೌದು. ಆದರೆ ಇರಾನ್ ಹೊಡೆದದ್ದಲ್ಲ, ಕುವೈತ್ನವರೇ ಕನ್ಫ್ಯೂಸ್ ಮಾಡ್ಕೊಂಡು ಶೂಟ್ ಮಾಡಿದ್ರಿಂದಾಗಿ ಈ ಯುದ್ಧ ವಿಮಾನಗಳ ಕೊಲ್ಯಾಪ್ಸ್ ಆಗಿದ್ದಾವೆ ಅಂತ ಅಮೇರಿಕ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. ವಾಟ್ ಎವರ್ ಇಟ್ ಈಸ್, ಅಮೇರಿಕದ 3 ಯುದ್ಧ ವಿಮಾನಗಳು ಕೊಲ್ಯಾಪ್ಸ್ ಆಗಿ ಒಂದು F-15ನಲ್ಲಿದ್ದಂಥ ಪೈಲಟ್ಟು ಸೇಫಾಗಿ ಎಜೆಕ್ಟ್ ಮಾಡಿ ಇನ್ನು 2 ಯುದ್ಧ ವಿಮಾನಗಳಲ್ಲಿದ್ದಂಥ 3 ಜನ ಪೈಲಟ್ಗಳು ಸತ್ತಿದ್ದಂತೂ ಹೌದು. ಈಗೇನೋ ಅಪ್ಡೇಟ್ ಬರ್ತಾ ಇದೆ 4 ಜನ ಸತ್ತೋಗಿದ್ದಾರೆ ಅಂತಂದರೆ ಒಂದೊಂದು ಯುದ್ಧ ವಿಮಾನಕ್ಕೆ ಇಬ್ಬಿಬ್ಬರು ಪೈಲಟ್ಗಳು. ಫ್ರೆಂಡ್ಲಿ ಫೈರ್ ಇದು ಅಂತ ಅಮೇರಿಕ ಹೇಳ್ತಾ ಇದೆ. ಕುವೈತ್ನವ್ರು ಕನ್ಫ್ಯೂಸ್ ಮಾಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ ನಮ್ಮನ್ನು ಅಂತ. ಕನ್ಫ್ಯೂಸ್ ಮಾಡ್ಕೊಂಡು ಹೊಡೆಯೋಕ್ಕಾಗತ್ತಾ? ಆಗತ್ತೆ. ಭಾರತದಲ್ಲೇ ಆಗಿತ್ತದು. ಅಂಥದ್ದೊಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಭಾರತದಲ್ಲೇ ಆಗಿತ್ತು. ಈ ಅಭಿನಂದನ್ ವರ್ಧಮಾನ್ ಘಟನೆ ಆಯಿತಲ್ಲ, ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ಒಂದು Mi-17 ಹೆಲಿಕಾಪ್ಟರ್ ಭಾರತದ್ದು ಕೊಲ್ಯಾಪ್ಸ್ ಆಯಿತು, ಅಂದರೆ ಕ್ರಾಶ್ ಆಯಿತು. ತನಿಖೆಯಲ್ಲಿ ಆ ಥರದ ಅಂಶ ಬೆಳಕಿಗೆ ಬಂತು. ಆಗ ಡೀಟೇಲಾಗಿ ಹೋಗೋದು ಬೇಡ ಅದಕ್ಕೆ. ಫ್ರೆಂಡ್ಲಿ ಫೈರ್ನಲ್ಲಿ ಕುವೈತ್ನ ಫೈರಿಂಗಿಗೆ ನಮ್ಮ ವಿಮಾನಗಳು ಕೊಲ್ಯಾಪ್ಸ್ ಆಗಿದ್ದಾವೆ ಅಂತ ಅಮೆರಿಕದವ್ರು ಹೇಳ್ತಾ ಇದ್ದಾರೆ. ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಘಟಕದ ವಿಷಯ ಹೇಳಿದ್ದೆ ನಾನು. UAE ಮೇಲೆ ನಿರಂತರವಾಗಿ ಇರಾನ್ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ. ದುಬೈ, ಅಬುದಾಬಿ ಸೇರಿದಂತೆ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿದೆ. ಇಂಥ ಸಂದರ್ಭದಲ್ಲಿ ಜನರ ಆತ್ಮಬಲ ಹೆಚ್ಚಿಸೋದಕ್ಕೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಯುದ್ಧ ವಿಮಾನಗಳನ್ನು ಹಾರಾಡಿಸ್ತಾ ಇದೆ. ಅಂದರೆ ಜನ ಹೆದರಬೇಡಿ, ನಾವು ವಿ ಆರ್ ಕೀಪಿಂಗ್ ಎನ್ ಐ ಅನ್ನೋ ಥರ. ಬಹರೇನ್ನ ಅಮೆರಿಕದ ನೌಕಾನೆಲೆಯ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನಿನ ಕ್ಲೇಮ್ ತುಂಬ ಇದೆ. 560 ಅಮೇರಿಕನ್ ಯೋಧರನ್ನು ನಾವು ಕೊಂದಿದ್ದೀವಿ ಅಂತ ಇರಾನ್ನವರು ಕ್ಲೇಮ್ ಮಾಡ್ಕೊತಾ ಇದ್ದಾರೆ. ಬಟ್ ಅಮೇರಿಕ ಹೇಳ್ತಾ ಇರೋದು 3 ಜನ ಮಾತ್ರ ಸತ್ತಿದ್ದಾರೆ ನಮ್ಮವರು ಅಂತ. ಬಹರೇನ್ನಲ್ಲಿ ನಡೆದಂಥ ಕ್ಷಿಪಣಿ ದಾಳಿಗೆ ದಟ್ಟ ಹೊಗೆ. ಬಹರೇನ್ನಲ್ಲಿ ಇರಾನ್ನ ಸೇನಾ ವಕ್ತಾರ ಅವರ ಕ್ಲೇಮ್ ಏನು? ಅವ್ರು ಹೇಳ್ತಾರೆ, ಅಬ್ರಹಾಂ ಲಿಂಕನ್ ಮೇಲೇ 4 ಮಿಸೈಲ್ಗಳನ್ನು ಹೊಡೆದಿದ್ದೀವಿ ನಾವು ಅಂತ. ಅಬ್ರಹಾಂ ಲಿಂಕನ್ ಇಡೀ ಪ್ರಪಂಚದ ಅತಿ ದೊಡ್ಡ ಯುದ್ಧ ನೌಕೆ. ಅದು ಇಡೀ ಪ್ರಪಂಚದ ಅತಿ ದೊಡ್ಡದು. ಅದರ ಮೇಲೆ 75 ಯುದ್ಧ ವಿಮಾನ ತೊಗೊಂಡು ಹೋಗ್ತಾರೆ ಅವರು. 5600 ಜನ ಕೆಲಸ ಮಾಡ್ತಾರೆ ಅದರಲ್ಲಿ. 5600 ಜನ ಕೆಲಸ ಮಾಡ್ತಾರೆ. ಇರಾನ್ ಮೇಲಿನ ದಾಳಿಗೆ ಆ ಯುದ್ಧ ನೌಕೆಯನ್ನು ತಗೊಂಡು ಬಂದಿದೆ ಅಮೇರಿಕ. ಅದನ್ನು ಗುರಿಯಾಗಿಸಿಕೊಂಡು 4 ಕ್ರೂಸ್ ಮಿಸೈಲ್ ಹೊಡೆದಿದ್ದೀವಿ ಅಂತ ಇರಾನ್ನವ್ರು ಹೇಳಿದ್ರು. ಅಮೇರಿಕ ಹೇಳ್ತು, ಹತ್ತಿರ ಸಹಿತ ಬಂದಿಲ್ಲ ಅವು ನಮಗೆ ಅಂತ. ಇರಾನ್ ತನ್ನ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳನ್ನು ಗುರಿಯಾಗಿಸಿಕೊಂಡು ಯಾವ ರೀತಿ ದಾಳಿ ನಡೆಸ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸಿದ್ವಿ. ಇನ್ನು ಇಸ್ರೇಲ್ ಮೇಲೆ ಏನೂ ಆಗ್ತಿಲ್ವಾ? ಡೆಫಿನೆಟ್ಲಿ ಆಗ್ತಾ ಇದೆ. ಇಸ್ರೇಲ್ ಬಹುಶಃ ಇತ್ತೀಚಿನ ದಿನಗಳಲ್ಲಿನ ಅತಿ ದೊಡ್ಡ ದಾಳಿಯನ್ನು ಎದುರಿಸ್ತಾ ಇದೆ. ಟೆಲ್ ಅವೀವ್ನ ದೊಡ್ಡ ಕಟ್ಟಡವೊಂದಕ್ಕೆ ಇರಾನಿಯನ್ ಮಿಸೈಲ್ ಬಂದು ಬಡಿಯುವಂಥ ವಿಡಿಯೋ ಟೆಲ್ ಅವೀವ್ನಲ್ಲಿ. ಟೆಲ್ ಅವೀವ್ ಇಸ್ರೇಲಿನ ಫೈನಾನ್ಷಿಯಲ್ ಕ್ಯಾಪಿಟಲ್. ನಮಗೆ ಮುಂಬೈ ಹಂಗಲ್ಲ, ಅವ್ರಿಗೆ ಹಾಗೆ. ಟೆಲ್ ಅವೀವ್ನಲ್ಲಿ ಏನೇನಾಗಿದೆ ನೋಡ್ತಾ ಇದ್ದಾರೆ ನೋಡಿ. ಅಲ್ಲಿ ಆ್ಯಕ್ಚುಲಿ ಏನಾಯಿತು, ಸುದ್ದಿ ಬಂದದ್ದು ಇವರು ಟಾರ್ಗೆಟ್ ಮಾಡಿದ್ದು ಹೌದು. ಇರಾನ್ನವರು ಬೆಂಜಮಿನ್ ನೆತನ್ಯಾಹು ಆಫೀಸ್ನೇ ಹೊಡೆದಿದ್ದಾರೆ. ನೆತನ್ಯಾಹು ಇರಲಿಲ್ಲ. ಬೆಂಜಮಿನ್ ನೆತನ್ಯಾಹು ಆಫೀಸಿನಲ್ಲಿ ಸಾವು ನೋವಿನ ಸುದ್ದಿಗಳು ಬಂದಿಲ್ಲ. ಬಟ್ ಇರಾನ್ ಒಂದು ಹಂತದಲ್ಲಿ ಕ್ಲೇಮ್ ಮಾಡಿಬಿಡ್ತು, ಬೆಂಜಮಿನ್ ನೆತನ್ಯಾಹುನ ಕೊಂದಿದ್ದೀವಿ ನಾವು ಅಂತ. ಕೆಲವು ನ್ಯೂಸ್ ಚಾನಲ್ಗಳ ಕ್ವಶನ್ ಮಾರ್ಕ್ ಇಟ್ಟು ಆ ಸುದ್ದಿನ ಹಾಕೋದು. ಇರಾನಿನ ದಾಳಿಯಲ್ಲಿ ಬೆಂಜಮಿನ್ ನೆತನ್ಯಾಹು ಸಾವು ಕ್ವಶನ್ ಮಾರ್ಕ್ ಹಾಕಿದ್ರು. ಬಟ್ ಈಗ ಒಂದು ಅರ್ಧ ಗಂಟೆ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ಮಾತಾಡಿದ್ರಂತೆ. ನೆನ್ನೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳೋದಕ್ಕೇನೋ ಮಾತಾಡಿದ್ರಂತೆ. ಒಬ್ಬ ಇಸ್ರೇಲಿನ ಸೋಲ್ಜರ್ ಮಾತಾಡ್ತಾಳೆ. ಇಸ್ರೇಲಿನ ಸೋಲ್ಜರ್ ಅಲ್ಲಿ ಕಂಪಲ್ಸರಿ ಇದೆ, ನೀವು ಗಂಡ ಹೆಣ್ಣ ಸಂಬಂಧ ಇಲ್ಲ, ಅಲ್ಲಿ 18 ವರ್ಷ ತುಂಬಿದಾಗ ಮಿಲಿಟ್ರಿಗೆ ಜಾಯ್ನ್ ಆಗಲೇಬೇಕು. ಅದು ಯಹೂದಿಗಳಿಗೆ ಮಾತ್ರ. ಯಹೂದಿಗಳಿಗೆ ಕಂಪಲ್ಸರಿ ಮಿಲಿಟ್ರಿ ಸರ್ವಿಸ್, ಮಿನಿಮಮ್ 3 ವರ್ಷ ದುಡಿಲೇಬೇಕು ಮಿಲಿಟ್ರಿಯಲ್ಲಿ. ಸೊ ಇಟ್ಸ್ ವೆರಿ ಕಾಮನ್. ನೀವು ಇಸ್ರೇಲ್ನಲ್ಲಿ ಓಡಾಡ್ತಾ ಇದ್ದರೆ ಹೆಣ್ಣು ಮಕ್ಕಳು ಮಿಲಿಟ್ರಿ ಯೂನಿಫಾರ್ಮ್ನಲ್ಲಿ ಓಡಾಡೋದು ಇಟ್ಸ್ ವೆರಿ ಕಾಮನ್. ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಜನವಸತಿ ಪ್ರದೇಶಗಳ ಮೇಲೆ ಹೊಡೆದು ಬಿಟ್ಟಿದ್ದಾರೆ ನೋಡಿ. ಸಿನೆಗಾಜ್ ಅಂದರೆ ಅವರ ಧಾರ್ಮಿಕ ಪ್ರಾರ್ಥನಾ ಸ್ಥಳ, ಅದು ಯಹೂದಿಗಳದ್ದು, ಹೊಡೆದು ಬಿಟ್ಟಿದ್ದಾರೆ ನೋಡಿ ಅಂತ. ನೀವು ಮಾಡಿದ್ದೇನು ಕಡಿಮೆ ಇದೆಯಾ? ಇರಾನ್ನಲ್ಲಿ ಒಂದು ಸ್ಕೂಲ್ ಹೊಡೆದಿದ್ದೀರಿ ನೀವು, 115 ಮಕ್ಕಳು ಸತ್ತು ಹೋಗಿದ್ದಾವೆ. ನಿಮ್ದು ಕೇಳಿದ್ರೆ ಓ ಸಾರಿ ಅಂದ್ಬಿಡೋದು. ಇಲ್ಲ, ಇವ್ರು ಹೇಳೋದು ಅದರ ಬೇಸ್ಮೆಂಟ್ನಲ್ಲಿ ಬಾಂಬ್ ಬಿಟ್ಟಿದ್ರು, ಅಲ್ಲಿಂದಾನೇ ಮಿಸೈಲ್ ಅಟ್ಯಾಕ್ ಮಾಡ್ತಿದ್ರು, ಮಕ್ಕಳನ್ನು ರಕ್ಷಣಾ ಕವಚವನ್ನಾಗಿ ಬಳಸಿಕೊಳ್ತಾ ಇದ್ರೆ ಎಲ್ಲ ಎಕ್ಸ್ಪ್ಲನೇಷನ್ ನೀವು ಇಸ್ರೇಲ್ನವ್ರು ಕೊಡ್ತೀರಿ ಇರಾನ್ನಲ್ಲಿ ಆಗಿದ್ದಕ್ಕೆ.
ನಿಮ್ಮ ಜನವಸತಿ ಪ್ರದೇಶದ ಮೇಲೆ ಬಾಂಬ್ ಬಿದ್ದಿದೆ. ಯುದ್ಧದಲ್ಲಿ ಬಹುಶಃ ಅಷ್ಟು ಮ್ಯಾಟ್ರ್ ಆಗೋದಿಲ್ವೇನೋ ಜನವಸತಿ ಪ್ರದೇಶ ಯಾವುದು ಏನು ಅಂತ. ಈಗ ಖಮೇನಿ ವಾಸ್ ಯುವರ್ ಟಾರ್ಗೆಟ್, ಅಯಾತುಲ್ಲಾ ಅಲಿ ಖಮೇನಿ ವಾಸ್ ಯುವರ್ ಟಾರ್ಗೆಟ್. ಆತನ ಜೊತೆಗೆ ಆತನ ಮಿಲಿಟ್ರಿ ಸಹೋದ್ಯೋಗಿಗಳನ್ನೆಲ್ಲ ಕೊಲ್ತೀವಿ ಅಂದರೆ ಅಂಡರ್ಸ್ಟ್ಯಾಂಡೇಬಲ್. ಆತನ ಉತ್ತರಾಧಿಕಾರಿ ಆಗಬಹುದಾದ ವ್ಯಕ್ತಿಯನ್ನು ಕೊಲ್ತೀವಿ ಅಂದರೆ ಅಂಡರ್ಸ್ಟ್ಯಾಂಡೇಬಲ್. ಬಟ್ ಖಮೇನಿ ಜೊತೆಗೆ ಅವರೆಲ್ಲರೂ ಜೊತೆಗೆ ಸತ್ತವ್ರು ಯಾರ್ಯಾರು? ಖಮೇನಿ ಮಗಳು ಹೋದ್ಲು, ಅಳಿಯ ಹೋದ, ಮೊಮ್ಮಗೂ ಹೋಯಿತು, ಹೆಂಡತಿ ಗಾಯಗೊಂಡಿದ್ರು. ಇವತ್ತು ಶಿ ಈಸ್ ನೋ ಮೋರ್. ಚಿಕಿತ್ಸೆ ಫಲಿಸದೆ ಖಮೇನಿ ಪತ್ನಿ ಸಾವು. ಮನ್ಸೌರೆ ಖೋಜಾಸ್ತೆ, 79 ವರ್ಷ ವಯಸ್ಸು. 79 ವರ್ಷ ವಯಸ್ಸಿದ ಮನ್ಸೌರೆ ಖೋಜಾಸ್ತೆ, ಖಮೇನಿ ಪತ್ನಿಯ ಸಾವು. IRGCಯ ಮಾಜಿ ಉಪನಿರ್ದೇಶಕ ಹಸನ್ ಖೋಜಸ್ತೆ ಸಹೋದರಿ, 6 ಮಕ್ಕಳ ತಾಯಿ ಮನ್ಸೌರೆ ಖೋಜಾಸ್ತೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಅಯಾತುಲ್ಲಾ ಖಮೇನಿ ಪತ್ನಿ, 4 ಜನ ಗಂಡು ಮಕ್ಕಳು, ಒಬ್ಬ ಮಗಳು ನಿನ್ನೆ ತೀರ್ಕೊಂಡಿದ್ರು. ಇವತ್ತು ತಾಯಿ. ಅಂದರೆ ಹೆಚ್ಚು ಕಡಿಮೆ ಕುಟುಂಬನೇ ದಿಕ್ಕು ದಿವಾಳಿ ಆಗೋ ಹಂಗೆ ಮಾಡಿಬಿಟ್ರು. ಇನ್ನೊಂದು ಕಡೆ ಇಸ್ರೇಲ್ ಅಮೇರಿಕಾದ ಜಂಟಿ ದಾಳಿಗಳ ಮುಂದುವರೆದಿದ್ದಾವೆ. ಅಬ್ರಹಾಂ ಲಿಂಕನ್ನಿನ ಲೊಕೇಶನ್ ಎಲ್ಲಿ ಅನ್ನೋದ್ರ ಬಗ್ಗೆ ವಿಪರೀತ ಚರ್ಚೆ ಆಗ್ತಾ ಇದೆ. ನೆನ್ನೆ ಹೇಳ್ತಾ ಇದ್ದೆ ನಾನು, ಅಬ್ರಹಾಂ ಲಿಂಕನ್ ಪ್ರಪಂಚದ ಅತಿ ದೊಡ್ಡ ಯುದ್ಧ ನೌಕೆ. ಅದು ಬಂದರೆ ಇಡೀ ಫ್ಲೀಟ್ ಬರುತ್ತದು. ಅದರ ಸುತ್ತು ಕಡೆ 4 ಕಾವಲು ನೌಕೆಗಳು ಬರ್ತವೆ. ಅದರ ಸೈಜೇ ಭಾಳ ದೊಡ್ಡದು. ಅದರ ಕೆಳಗಡೆ ಒಂದು ಸಬ್ಮೆರೀನ್ ಬರುತ್ತೆ, ಅದರ ಮೇಲೆ 75 ಯುದ್ಧ ವಿಮಾನಗಳು. ಅದರ ಲೊಕೇಶನ್ ಎಲ್ಲಿರ್ಬೋದು ಭಾಳ ಚರ್ಚೆ ಆಗ್ತಾ ಇದೆ. ನಾನು ಸರ್ಚ್ ಮಾಡಿದೆ, ಯಾವುದೋ ಇಂಟರ್ನೆಟ್ಟಲ್ಲಿ ಎಲ್ಲರೂ ಒಂದು ಕಡೆ ಯಾರೊಬ್ಬರು ಇಂಥಲ್ಲಿದೆ ನೋಡಿ ಅಬ್ರಹಾಂ ಲಿಂಕನ್ ಅಂತ ಯಾರು ಹಾಕಿದಾರ ಅಂತ. ಅಕ್ಯುರೇಟಾಗಿ ಯಾರಿಗೂ ಗೊತ್ತಿಲ್ಲ ಎಲ್ಲಿದೆ ಅಂತ. ಬಟ್ ಇವರು ಇರಾನ್ನವ್ರು ಹೇಳೋದು ನಮ್ಮ ಹೊಡೆತಕ್ಕೆ ಹೆದರಿ ಹಿಂದ್ಗಡೆ ವಾಪಸ್ ಹೋಗಿದೆ ಅದು ಮತ್ತೆ ಅಂತ, ವಾಪಸ್ ಹಿಂದ್ಗಡೆ ತಗೊಂಡು ಹೋಗಿದ್ದಾರೆ ಅಂತ. ಇದು ಇವತ್ತು ಇರಾನ್ನಲ್ಲಿ ನಡೆದಂಥ ದಾಳಿಯ ದೃಶ್ಯ. IRGC ಹೆಡ್ ಕ್ವಾರ್ಟರ್ನೇ ಹೊಡೆದ್ರು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ನ ಹೆಡ್ ಕ್ವಾರ್ಟರ್ನ ಹೊಡೆದಾಕಿದ್ದಾರೆ. ಟೆಹರಾನ್ನಲ್ಲಿ ಪ್ರಮುಖ ಸೇನಾ ನೆಲೆ, ಸರ್ಕಾರಿ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿದ್ರು. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಧ್ವಂಸಗೊಳಿಸಲಾಯಿತು. ಅದು ಇದ್ದೂ ಇಲ್ದಂಗಿತ್ತು ಇರಾನ್ಗೆ. ಚೀನಾದಿಂದ ತಗೊಂಡಿದ್ದಾರೆ ಹೋಗಿ ಅವರು. ಅಂದರೆ ಇನ್ಯಾರಿಂದನೂ ತಗೊಳ್ಳೋಕ್ಕೂ ಆಗ್ತಿರಲಿಲ್ಲ ಬಿಡಿ, ಅಷ್ಟು ಸ್ಯಾಂಕ್ಷನ್ಸ್ ಎಲ್ಲ ಹಾಕಿದ್ರು ಅವ್ರ ಮೇಲೆ. ಈ ಚೀನಾ ವಸ್ತುಗಳ ಹಣೆ ಬರ ಏನು ಅನ್ನೋದನ್ನು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದವ್ರಿಗೆ ಗೊತ್ತಾಯಿತು, ಈಗ ಇರಾನ್ನವ್ರಿಗೆ ಗೊತ್ತಾಗ್ತಾ ಇದೆ. ಚೀನಾದಿಂದ ಒಂದಷ್ಟು, ರಷ್ಯಾದಿಂದ ಒಂದಷ್ಟು ತಗೊಂಡಿದ್ರು. ರಷ್ಯಾದಿಂದ ತಗೊಂಡಿರೋದು ಔಟ್ಡೇಟೆಡ್ ಆಗಿತ್ತು. ಅಮೇರಿಕದ ಸ್ಯಾಂಕ್ಷನ್ ಕಾರಣಕ್ಕಾಗಿ ಅತ್ಯಾಧುನಿಕವಾದ ಆಯುಧಗಳನ್ನು ಖರೀದಿ ಮಾಡೋದಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ. ಏರ್ಫೋರ್ಸ್ನಲ್ಲಿ ಹಳೇ ಹೆಚ್ಚು ಕಡಿಮೆ ಗುಜರಿಗೆ ಬಂದಂಥ ವಿಮಾನಗಳನ್ನು ಇಟ್ಕೊಂಡಿದ್ರು. ಡ್ರೋನ್ಗಳೊಂದು ಚೆನ್ನಾಗಿದ್ದಾವೆ ಅವ್ರ ಹತ್ರ. ಈ ಡ್ರೋನ್ಗಳು, ಮಿಸೈಲ್ಗಳು ಒಂದು ಚೆನ್ನಾಗಿದ್ದಾವೆ. ಅದಕ್ಕೆ ಸುತ್ತಲಿನ ಅಷ್ಟು ಇಸ್ಲಾಮಿಕ್ ರಾಷ್ಟ್ರಗಳನ್ನು ಅವ್ರು ಹೊಡಿತಾ ಇರೋದು, ಇಸ್ರೇಲ್ ತನಕ ಹೊಡಿತಾ ಇರೋದು. ನೆನಪಿರಲಿ, ಇರಾನು ಇಸ್ರೇಲ್ ಒಂದಕ್ಕೊಂದು ತಾಗಿಕೊಂಡಿರುವ ದೇಶಗಳಲ್ಲ. ಇರಾನಿನಿಂದ ಹಾರಿಸಿದ ಒಂದು ಮಿಸೈಲು ಇಸ್ರೇಲಿಗೆ ಬಂದು ಬಡಿಬೇಕು ಅಂದರೆ ಅದು ಇಡೀ ಇರಾಕ್ ದಾಟಿ ಬರಬೇಕು, ಸಿರಿಯಾ ದಾಟಿ ಬರಬೇಕು, ಅಥವಾ ಸ್ವಲ್ಪ ಹಿಂಗೆ ಸೈಡ್ ಹಾಕ್ಕೊಂಬರ್ಬೇಕು ಅಂದರೆ ಇಡೀ ಇರಾಕ್ ದಾಟಿ ಲೆಬನಾನ್ ದಾಟ್ಕೊಂಬರ್ಬೇಕು. ಅದು ಈ ಇಸ್ರೇಲ್ನವರು ಬಾರ್ಡರ್ನಲ್ಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ಇಟ್ಕೊಂಡಿದ್ದಾರೆ ಅಂದರೆ, ತನ್ನ ದೇಶದ ಗಡಿಯಿಂದ ಮಿನಿಮಮ್ 280 ಕಿಲೋಮೀಟರ್ ದೂರದಲ್ಲಿ ಅದಿದೆ ಅನ್ನೋವಾಗಲೂ ಅಲ್ಲಿಗೆ ಹೋಗಿ ಹೊಡೆದು ಬಿಡ್ತಾರೆ ಇವರು. ಹೊಡೆದ ನಂತರ ಅದು ಸಿರಿಯಾದಲ್ಲಿ ಬೀಳುತ್ತೋ ಇರಾಕ್ನಲ್ಲಿ ಬೀಳುತ್ತೋ ಅಲ್ಲಿಗೆ ಹೋಗಿ ಹೊಡೆದು ಬಿಡ್ತಾರೆ. ಆ 2 ದೇಶಗಳನ್ನು ದಾಟಿಕೊಂಡು 300 ಮೈಲ್ ದೂರವನ್ನು ದಾಟಿಕೊಂಡು ಏರ್ ಡಿಫೆನ್ಸ್ ಸಿಸ್ಟಮ್, ಅದು 4 ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಇಸ್ರೇಲ್ ಹತ್ರ, ಅದನ್ನು ದಾಟಿಕೊಂಡು ಕೆಲವು ಮಿಸೈಲ್ಗಳು ಬಡ್ದಿದ್ದಾವೆ ನೋಡಿ. ನೆತನ್ಯಾಹು ಆಫೀಸ್ಗೆ ಬಿದ್ದಿದೆ. ಆ ಹೆಣ್ಣುಮಗಳು ಸೈನಿಕಳೊಬ್ಬಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲಲ್ಲ, ಜನವಸತಿ ಪ್ರದೇಶ ಆ ರೀತಿ ಬೀಳ್ತಾವೆ, ಇಲ್ಲ ಅಂತಲ್ಲ. ಬೆಟ್ ಶಮೆಮ್ ಅಂತ ಊರದು. ಇರಾನ್ ನೌಕಾಸೇನೆಯ ಮುಖ್ಯಸ್ಥನನ್ನು ಇಸ್ರೇಲ್ ಹತ್ಯೆ ಮಾಡಿತು. ಅಡ್ಮಿರಲ್ ಶಹರಾಮ್ ಇರಾನಿ, ಇರಾನಿನ ನೌಕಾಸೇನೆಯ ಪ್ರಧಾನ ಕಚೇರಿಗೆ ಹೊಡೆದಾಗ ಅಡ್ಮಿರಲ್ ಶಹರಾಮ್ ಇರಾನಿ ಸಾವು. ಇರಾನ್ನ ತೈಲ ಪಂಪ್ ಅಮೆರಿಕದ ವಾಯುದಾಳಿಗೆ ಧ್ವಂಸ ಆಗಿದೆ.
ಅಹವಾಸ್ ತೈಲ ಉತ್ಪಾದನಾ ಘಟಕದ ಪೈಪ್ಲೈನ್ ಮೇಲೆ ದಾಳಿ ಮಾಡಿದ್ರು. ದಿನಕ್ಕೆ 8 ಲಕ್ಷ ಬ್ಯಾರಲ್ ಉತ್ಪಾದನೆ ಆಗ್ತಾ ಇತ್ತು. ಇಲ್ಲಿ ಪೆಟ್ರೋಲಿಯಂ ಪದಾರ್ಥಗಳ ಉತ್ಪಾದನೆ ಆಗ್ತಾ ಇತ್ತು. ಇರಾನ್ನ ಸನಂದಾಜ್ ನಗರದ ಮೇಲೆ ಇಸ್ರೇಲಿನ ವಾಯುದಾಳಿ, ಕಟ್ಟಡಗಳೆಲ್ಲ ಛಿದ್ರ ಆಗಿದ್ದಾವೆ. ನಟಾನ್ಜಾ ನ್ಯೂಕ್ಲಿಯರ್ ಕೇಂದ್ರದ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇದು ಇರಾನಿನ ಒಳಗಾದಂಥ ದಾಳಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.